ನೋಡಿ ಈ ಥರ ಬೇಯಬೇಕು. ಆಗಿದೆ. ಯಾವ್ದಿದು ಫ್ಲೇವರು? ಉಜ್ಜು. ನಮ್ಮ ಮಮ್ಮಿ ಯಾಕೋ ಇವತ್ತು ನನ್ನ ಸ್ಯಾಲ್ರಿ ಫುಲ್ಲು ಖಾಲಿ ಮಾಡಂಗೈತಪ್ಪ. ಯಜು ನೀನು ಇಲ್ಲದೆ ವ್ಲಾಗ್ ಎಂಡ್ ಮಾಡೋಕ್ಕೆ ಮನಸ್ಸಾಗಿಲ್ಲ, ಅದಕ್ಕೆ ಬಂದೆ ನೋಡು. ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿದೆ. ಕಲ್ಲಂಗಡಿ ಬೇಕಾ? ಹಾಯ್ ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಏನಂದರೆ ಇವತ್ತು ನಾನು ನಮ್ಮೂರಲ್ಲಿದ್ದೀನಿ. ಸೊ ಒಂದು ವಿಲೇಜ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಲೇಜ್ ವ್ಲಾಗಲ್ಲಿ ಏನೇನಿರುತ್ತೆ ಅಂದರೆ, ನಾನು ಯೂಶ್ವಲಿ ಊರಿಗೆ ಬಂದಾಗ ಏನೇನೆಲ್ಲ ಮಾಡ್ತೀನಿ ಅನ್ನೋದಿರುತ್ತೆ. ಯೂಶ್ವಲಿ ಎಲ್ಲರಿಗೂ ಸ್ಯಾಟರ್ಡೇ ಸಂಡೇ ವೀಕ್ ಆಫ್ ಸಿಕ್ಕಿದ್ರೆ ನನಗೆ ಮಾತ್ರ ವೆನ್ಸ್ಡೇಸ್ ವೀಕ್ ಆಫು. ಅದಕ್ಕೆ ನಾನು ಟ್ಯೂಸ್ಡೇ ಈವ್ನಿಂಗೇ ಊರಿಗೆ ಬಂದುಬಿಡ್ತೀನಿ. ಎಸ್, ಇವಾಗ 7 o'clock ಆಗಿದೆ. ಇವಾಗ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಫಸ್ಟು ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ಬಿಸಿ ಬಿಸಿ ಕಾಫಿ ಮಾಡಿಸ್ಕೊಂಡು ನೆಕ್ಸ್ಟ್ ಏನು ಕೆಲಸ ಅಂತ ಸ್ಟಾರ್ಟ್ ಮಾಡಬೇಕು. ಎಲ್ಲರ ಮನೆಯಲ್ಲೂ ಬ್ಯಾಂಗ್ಳೂರಿಂದ ಊರಿಗೆ ಬಂದರೆ ಯೂಶ್ವಲಿ ಏನೇನು ಬೇಕೋ ಅವ್ರ ಮಕ್ಕಳನ್ನ ಕೇಳಿ ಏನೇನು ಬೇಕೋ ಅವ್ರಿಗೆ ಇಷ್ಟ ಆಗಿರೋದನ್ನ ಮಾಡಿಕೊಡ್ತಾರೆ. ಬಟ್ ನಮ್ಮನೆ ಟ್ವಿಸ್ಟ್ ಏನಂದರೆ, ನಾನೇ ಬ್ಯಾಂಗ್ಳೂರಿಂದ ಬಂದು ನಮ್ಮ ಮನೇಲಿ ಯಾರ್ಯಾರಿಗೆ ಏನೇನು ಇಷ್ಟ ಅಂತ ಮಾಡಿಕೊಡ್ಬೇಕು. ಯಾಕಂದರೆ ನಮ್ಮ ಮನೇಲಿ ಟಿಫನ್ ಅಂತ ಮಾಡೋದು ಊರಿಗೆ ಬಂದಾಗ ನಾನೇ ಮಾಡೋದು. ಯಾಕಂದರೆ ನಮ್ಮಮ್ಮ ಟೊಮೊಟೊ ಬಾತು ಪಲಾವ್ ನಾನು ಮಾಡೋದು ತುಂಬ ಇಷ್ಟಪಡ್ತಾರೆ. ಸೊ ಅದರಿಂದ ನಾನಿವತ್ತು ಟೊಮೊಟೊ ಬಾತ್ ಮಾಡಬೇಕಾ ಪಲಾವ್ ಮಾಡಬೇಕಾ ಗೊತ್ತಿಲ್ಲ. ಫಸ್ಟ್ ನಮ್ಮನ ಹತ್ರ ಬಿಸಿ ಕಾಫಿ ಮಾಡಿಸ್ಕೊಂಡು ಕುಡಿದ್ಬಿಟ್ಟು ಅವ್ರನ್ನೇ ಕೇಳ್ತೀನಿ ಏನು ಬೇಕು ಅಂತ. ಕೇಳಿಬಿಟ್ಟು ಅವ್ರಿಗೆ ಏನು ಹೇಳ್ತಾರೆ ಅದನ್ನು ಮಾಡಿಕೊಡ್ತೀನಿ. ಆ್ಯಂಡ್ ಇನ್ನೊಂದು ಕೆಲಸ ಇದೆ, ಕಾರ್ ವಾಶ್ ಮಾಡಬೇಕು. ಕಾರ್ ವಾಶ್ ಮಾಡಿಬಿಟ್ಟು ಆಮೇಲೆ ಟಿಫನ್ ಮಾಡಬೇಕು. ಬನ್ನಿ ಹೋಗೋಣ. ಕಾಫಿ ರೆಡಿ ಆಗ್ತದೆ. ನನಗೆ ಆ ಗ್ಲಾಸಲ್ಲಿ ಕೊಡು, ಆರೆಂಜ್ ಕಲರ್ದು. ಎಸ್, ನಾನೀಗ ಸನ್ರೈಸ್ ಕಾಫಿ ಕುಡಿತಾ ಇದ್ದೀನಿ ಗೈಸ್. ಬಿಸಿಬೇಳೆ ಬಾತ್ ಮಾಡಲಾ ಪಲಾವ್ ಮಾಡಲಾ? ಹಾಂ, ಪಲಾವಾ? ಬೇಸಿಗೆ ಏನಂದರೆ ನಮ್ಮಮ್ಮಂಗೆ ಮತ್ತು ನಮ್ಮ ತಮ್ಮಂಗೆ ಪಲಾವ್ ಬೇಕಂತೆ. ನಮ್ಮಪ್ಪ ಪಲಾವ್ ತಿನ್ನಲ್ಲ, ಮಸಾಲ ಐಟಮ್ ಆಗಿರೋದ್ರಿಂದ. ಸೊ ಅದಕ್ಕೆ ನಮ್ಮಪ್ಪಂಗೆ ರೊಟ್ಟಿ ಹಾಕ್ತಾಯಿದ್ದೀನಿ. ರೊಟ್ಟಿ ಹಾಕ್ಬಿಟ್ಟು ಆಮೇಲೆ ಪಲಾವ್ ಮಾಡ್ತೀನಿ. ನಾನು ಇವಾಗ ಬಾಂಡಿ ರೊಟ್ಟಿ ಹಾಕ್ತಾಯಿದ್ದೀನಿ. ನಮ್ಮಪ್ಪ ಬಾಂಡಿ ರೊಟ್ಟಿ ಹಾಕ್ಕೊಡು ಅಂತ ಕೇಳಿದ್ರು. ಸೊ ಅದಕ್ಕೆ ಬಾಂಡಿ ರೊಟ್ಟಿ ಹಾಕ್ತಾಯಿದ್ದೀನಿ. ವಿಡಿಯೋ ಮಾಡೋಕ್ಕೆ ಇಲ್ಲ, ಅದಕ್ಕೆ ನಾನೇ ವಿಡಿಯೋ ಮಾಡ್ಕೊತಾ ಇದ್ದೀನಿ. ರೊಟ್ಟಿ ಇಟ್ಟು ಕಲಸಿ ಆಯಿತು. ಇವಾಗ ಬಾಂಡ್ಲಿ ತಟ್ಟಬೇಕು. ಬಾಂಡ್ಲಿ ತಗೊಂಡು ಫಸ್ಟ್ ಇದಕ್ಕೆ ಎಣ್ಣೆ ಹಾಕಬೇಕು. ಎಸ್, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟು ರೊಟ್ಟಿ ತಗೊಂಡು ಸ್ವಲ್ಪ ಇದರಲ್ಲಿ ಈ ಥರ ತಟ್ಕೊಳ್ಳೋಣ. ತುಂಬ ದಿವಸ ಆಗಿತ್ತು ಬಾಣಲೆ ರೊಟ್ಟಿ ಹಾಕಿ, ಗೊತ್ತೇ ಆಗ್ತಾ ಇರೋದು. ನಮ್ಮ ಮನೇಲಿ ಯಾರು ತಿನ್ನಲ್ಲ, ನಮ್ಮಪ್ಪ ಕೇಳಿದ್ರೆ ಅಷ್ಟೇ ಮಾಡಿಕೊಡ್ತೀವಿ. ಯೂಶ್ವಲಿ ನಾನು ಹೆಂಚ್ ಮೇಲೆ ಹಾಕೋದು ರೊಟ್ಟಿನ. ಬಾಣಲೆ ರೊಟ್ಟಿ ಎಲ್ಲ ತುಂಬ ಅಪರೂಪ. ಏನಾದರೂ ಬೇಕು ಅಂದಾಗ ಈ ಥರ ಪಲಾವು ಟೊಮೆಟೊ ಬಾತ್ ಆ ಥರ ಏನಾದರೂ ಮಸಾಲ ಫುಡ್ ಮಾಡಿದಾಗಷ್ಟೇ ನಮ್ಮ ಅಪ್ಪಂಗೆ ಈ ಥರ ರೊಟ್ಟಿ ಮುದ್ದೆ ಏನಾದರೂ ಮಾಡಿಕೊಡ್ತೀವಿ. ಈ ಥರ ಫಸ್ಟು ಬಾಣಲೆಲಿ ತೊಟ್ಕೊಂಡು ಒಂದು 2
ಮೂರು ಈ ಥರ ಹೋಲ್ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕಬೇಕು. ಈ ಥರ ಎಣ್ಣೆ ಹಾಕ್ಕೊಂಡು ಇವಾಗ ಇದನ್ನು ಸ್ಟವ್ ಮೇಲೆ ಇಟ್ಟು ಇದ್ರ ಮೇಲೆ ಏನಾದರೂ ಒಂದು ಪ್ಲೇಟ್ ಮುಚ್ಚಬೇಕು. 10 ಮಿನಿಟ್ಸ್ ಲೋ ಫ್ಲೇಮಲ್ಲಿಟ್ಟು ಒಂದು 10 ಮಿನಿಟ್ಸ್ ಲೋ ಫ್ಲೇಮಲ್ಲಿಟ್ಟರೆ ರೊಟ್ಟಿ ರೆಡಿ ಆಗುತ್ತೆ. ನೋಡಿ ಈ ಥರ ಬೇಯಬೇಕು. ಇನ್ನು ಬ್ಯಾಕ್ ಸೈಡ್ ಇನ್ನೂ ಆಗಿಲ್ಲ, ಇನ್ನೊಂದು 2 ಮಿನಿಟ್ಸ್ ಆಗುತ್ತೆ. ಅದಾದಮೇಲೆ ತೆಗೆಯೋಣ. ಏನಂದರೆ ಫಸ್ಟು ತುಪ್ಪದಲ್ಲಿ ಲವಂಗ, ಚಕ್ಕೆ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿ ಮಾಡಿಕೊಂಡು ಹಾಕಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ಪಲಾವು. ಇದನ್ನು ನನ್ನ ಫ್ರೆಂಡ್ ಐಶು ಹೇಳ್ಕೊಟ್ಟಿದ್ರು. ಸೊ ಐಶು ರೆಸಿಪಿನ ಕಾಪಿ ಮಾಡಿ ನಾನು ಫೇಮಸ್ ಆಗಿದ್ದೀನಿ ಪಲಾವ್ ಮಾಡೋದ್ರಲ್ಲಿ. ಸೊ ಇವಾಗ ಫ್ರೈ ಮಾಡಿದ್ದಾಯಿತು. ಈಗ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಆರಾದ್ಮೇಲೆ ಬಿಸಿ ಹಾಕೊಂಡು ಇವಾಗ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ರುಬ್ಕೊಂಬರೋಣ ಬನ್ನಿ. ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಮತ್ತೆ 1 ಸ್ಪೂನ್ ತುಪ್ಪ ಹಾಕಬೇಕು. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಆಯಿಲ್, ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೆಕ್ಸ್ಟು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 2 ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ, ಏಲಕ್ಕಿ ಹಾಕಿ ಫ್ರೈ ಮಾಡಬೇಕು. ಸೊ ಇದು ಕಸ್ತೂರಿ ಮೆಥಿ ಇದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಆ ಫ್ಲೇವರ್ ಯಾರೂ ಇಷ್ಟಪಡಲ್ಲ, ಅದಕ್ಕೆ ಹಾಕ್ತಾಯಿಲ್ಲ. ನಾನು ಒಬ್ಳಿಗೆ ಅಥವಾ ಇಬ್ಬರಿಗೆ ನನ್ನ ತಮ್ಮಂದಿರಿಗೆ ಅಷ್ಟೇ ಮಾಡಿಕೊಂಡ್ರೆ ಹಾಕ್ತೀನಿ. ಯೂಶ್ವಲಿ ನಮ್ಮ ಅಮ್ಮ ಇಷ್ಟಪಡಲ್ಲ, ಅದಕ್ಕೆ ಹಾಕಿಲ್ಲ. ಸೊ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಈರುಳ್ಳಿ ಅವಾಗಲೇ ಹೆಚ್ಚಿಟ್ಕೊಂಡಿದ್ದು ಆ ಒಂದು ಈರುಳ್ಳಿ ಹಾಕ್ಕೊಳ್ತೀನಿ. ನೆಕ್ಸ್ಟು ತರಕಾರಿ ಏನೇನು ಬೇಕು ತರಕಾರಿ ಮಾಡ್ಕೊಂಡು ನಾನು ಇವತ್ತು ಕ್ಯಾರೆಟು, ಹುರುಳಿಕಾಯಿ ಮತ್ತು ಗೆಡ್ಡೆಕೋಸು ಹಾಕಿದ್ದೀನಿ. ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು, ಬಟಾಣಿ ಹಾಕ್ಕೋಬೋದು. ಬಟಾಣಿ ಇರಲಿಲ್ಲ, ಅದಕ್ಕೆ ಇಷ್ಟು ಹಾಕಿದ್ದೀನಿ. ತರಕಾರಿ ಹಾಕ್ಕೊಂಡು ಒಂದು ಸಲ ಫ್ರೈ ಮಾಡಬೇಕು. ಒಂದು 2-3 ಮಿನಿಟ್ಸ್ ಸ್ವಲ್ಪ ಫ್ರೈ ಆಗಿ ಅದಾದಮೇಲೆ ಖಾರ ಹಾಕೋಣ. ತುಂಬ ತಿಂಗಳೇ ಆಗಿತ್ತು ಅನಿಸುತ್ತೆ ನಾನು ಪಲಾವ್ ಮಾಡಿ. ಡಯಟ್ ಸ್ಟಾರ್ಟ್ ಮಾಡಾದ್ಮೇಲೆ ಪಲಾವ್ ಏನೂ ಮಾಡೇ ಇರಲಿಲ್ಲ. ಸೊ ಇಲ್ಲಿ ಊರಿಗೆ ಬಂದಾಗಲೂ ಮಾಡ್ತಾಯಿರಲಿಲ್ಲ. 2 ಮಂತ್ಸ್ 3 ಮಂತ್ಸ್ ಆಗಿರ್ಬೋದು ಅನ್ಸುತ್ತೆ. ಅದಾದಮೇಲೆ ಇವತ್ತು ಮಾಡ್ಕೊಂಡು ಮತ್ತು ಇವಾಗ ತರಕಾರಿ ಎಲ್ಲ ಫ್ರೈ ಆಗಿದೆ. ಇವಾಗ ಇದಕ್ಕೆ ಖಾರ ಹಾಕೋದು. ಟೇಸ್ಟ್
ಅದು ಸ್ವಲ್ಪ ಕುದಿ ಬರಲಿ, ಅಷ್ಟರಲ್ಲಿ ಅಕ್ಕಿ ತೊಳೆದಿಟ್ಕೊಳ್ಳೋಣ. ಖಾರ ಕುದೀತಾ ಇದೆ, ಅಕ್ಕಿ ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 2 ಗ್ಲಾಸ್ ಅಂದರೆ ನಮ್ಮ ಮನೇಲಿ 5 ಜನ ಕಲಿಸ್ತಾರೆ. ತಿರುಗಿಸ್ಕೊಂಡು ನೆಕ್ಸ್ಟ್ ಇವಾಗ 2 ಗ್ಲಾಸ್ ಅಕ್ಕಿ ಹಾಕಿದ್ದೀನಲ್ಲ, 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ತೀನಿ. ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೋ ಅದೇ ಗ್ಲಾಸಲ್ಲಿ ನೀರು ಹಾಕಬೇಕು. ಒಂದು ಗ್ಲಾಸ್ ಹಾಕಿದ್ದೀನಿ. ಈಗ ಇನ್ನೊಂದು ರೌಂಡ್ ತಿರುಗಿಸ್ಕೊಂಡು ನಾನು ಯೂಶಲಿ ಕಲ್ಲುಪ್ಪು ಯೂಸ್ ಮಾಡೋದು. ಪುಡಿ ಉಪ್ಪು ನನಗಷ್ಟು ಅಳತೆ ಗೊತ್ತಾಗಲ್ಲ, ಸೊ ಕಲ್ಲುಪ್ಪು ಕರೆಕ್ಟಾಗಿ ಹಾಕ್ತೀನಿ. ನಾನು ಕೈಯಲ್ಲೇ ಹಾಕೋದು ಉಪ್ಪು. ತಿರುಗಿಸ್ಕೊಂಡು ಕುದಿ ಬರಬೇಕು. ಒಂದು ಕುದಿ ಬಂದರೆ ಕರೆಕ್ಟಾಗೆಲ್ಲ ಮಿಕ್ಸ್ ಆಗುತ್ತೆ. ಅದಾದಮೇಲೆ ಕುಕ್ಕರ್ ಕ್ಲೋಸ್ ಮಾಡಬೇಕು. ಕುಕ್ಕರ್ ಕ್ಲೋಸ್ ಮಾಡಿ 1 ವಿಷಲ್ ಇಲ್ಲ 2 ವಿಷಲ್ ಆದರೆ ಪಲಾವ್ ರೆಡಿ ಆಗುತ್ತೆ. ಘಮ ಮನೆ ತುಂಬ ಆಡ್ಕೊಬಿಟ್ಟಿದೆ. ಈ ಥರ ಕುದೀತಾ ಇದೆ. ಆಗ ಕುಕ್ಕರ್ನ ಕ್ಲೋಸ್ ಮಾಡ್ಬೋದು. ಕ್ಲೋಸ್ ಮಾಡಿ 2 ವಿಷಲ್ ಬರಲಿ. 2 ವಿಷಲ್ ಬಂದಮೇಲೆ ಆಫ್ ಮಾಡಿ. 10 ವಿಷಲ್ ಬರಲಿ. ಅಷ್ಟರಲ್ಲಿ ನಮ್ಮಮ್ಮಂಗೆ ಒಂದು ಇಂಜೆಕ್ಷನ್ ಮಾಡಬೇಕಂತೆ. ಗ್ಯಾಸ್ಟ್ರಿಕ್ ಆಗಿದೆ ಅವ್ರಿಗೆ. ಇಂಜೆಕ್ಷನ್ ತರಿಸಿದ್ದೀನಿ. ಅಮ್ಮನೊಂದು ಇಂಜೆಕ್ಷನ್ ಮಾಡಬೇಕು. ನನ್ನ ಹತ್ರ ನಮ್ಮಮ್ಮ ಸೆಕೆಂಡ್ ಟೈಮ್ ಅನಿಸುತ್ತೆ ಇಂಜೆಕ್ಷನ್ ಮಾಡಿಸ್ಕೊಂತಿರೋದು. ಬನ್ನಿ ಅಷ್ಟಲ್ಲಿ ಇಂಜೆಕ್ಷನ್ ಕೊಟ್ಬಿಟ್ಟು ಬರೋಣ. ಪ್ಯಾಂಟು ಸೂಟಲ್ಲಿ ತರಿಸಿದ್ದೀನಿ. ನನ್ನ ತಮ್ಮನ ಹತ್ರ ಇದ್ದಾರೆ. ಅದನ್ನು ಮಾಡಿಸ್ಬಿಟ್ರೆ ಮಸಾಲೆ ಮಾಡಿದ್ದೀನಿ. ಅಮ್ಮನ ವೇನ್ ಯಾವತ್ತೂ ಮಾಡಿಲ್ಲ. ಮನೇಲಿ ಒಬ್ಬರು ನರ್ಸ್ ಇದ್ದರೆ ಎಷ್ಟು ಯೂಸ್ ಆಗುತ್ತಲ್ಲ. ಹಾಸ್ಪಿಟಲ್ಗೆ ಹೋಗೋ ಥರ ಇರೋಲ್ಲ, ನಾವೇ ತಂದು ಮಾಡ್ಕೋಬೋದು. ಬಟ್ ಏನಂದರೆ ಮನೇಲಿ ಧೈರ್ಯವಂತರಾಗಿರ್ಬೇಕು. ನಮ್ಮ ಮನೆಯಲ್ಲಿ ಆಸೆಗಡೆ ಹೋಗಿ ದುಡ್ಡು ಕೊಟ್ಟು ಹಾಕ್ಸ್ಕೊಂಡ್ರೆ ಹಾಕ್ಸ್ಕೊಂತಾರೆ. ನಾನು ಫ್ರೀಯಾಗಿ ಹಾಕ್ತೀನಿ ಅಂತ ನಮ್ಮ ಮನೇಲಿ ಹಾಕ್ಸ್ತಾರೆ. ಇಂಜೆಕ್ಷನ್ ರೆಡಿ. ಇಂಜೆಕ್ಷನ್ ಮಾಡಿಸ್ಕೊಳ್ಳೋರು ರೆಡಿ.
ಅಷ್ಟು ಇಡ್ತಿದ್ಯಾ ಸೈಟುಗೆ? ಹ್ಞೂ ನಾವು ಹೋದ್ರೆ ಏನು ಮಾಡ್ತೀಯ? ಹಾಂ ಏನು ಹೋಗಲ್ಲ, ಕೊಡ್ತಾ ಇದ್ದೀನಿ. ಏನಾಗ್ತಾಯ್ತಾ? ಹಾಂ ಮತ್ತೆ ಎಷ್ಟು ಕೊಡ್ತೀವಿ ಇವಾಗ ದುಡ್ಡು? ಅಲ್ಲಿ ಹೋಗಿದ್ರೆ ಇವಾಗ ಎಷ್ಟು ಇಸ್ಕೊಳೋರಮ್ಮಿ? 250ನಾ? ಹಾಂ 250ನಾ ಎಷ್ಟು? ನನಗೆ ಕೊಟ್ಬಿಡಿ ಇವಾಗ. ಬಿಡು, ಕೈ ಬಿಡು, ರೋಸ್ ಬಿಡು. ಸರೇಟನ್ನು ತಿನ್ಬೇಡ. ನೋಡಿ ಗೈಸ್, ಪಲಾವ್ ರೆಡಿಯಾಗಿದೆ. ಅಂತಿದೆ ಇವಾಗ ಅಮ್ಮಂಗೆ ಅಂತ ಮಂದಿರ್ಗೆಲ್ಲ ಹಾಕ್ಕೊಟ್ಬಿಡೋಣ. ಇಳಿದು ಹೋಗೋಕ್ಕೆ ಏನು ಪ್ರಾಬ್ಲಮ್ ನಿನಗೆ? ಇಲ್ಲಿಗೆ ತಂದು ಕೊಡ್ಬೇಕು ಇವನಿಗೆ ಐಸ್ ಕ್ರೀಮ್. ಅವರು ಬೇಕೇನ? ಬೇಕು. ಕಪ್ಪೈಸ್ ಅದು ಚೆನ್ನಾಗಿರುತ್ತೆ. ತಿಂದೆಷ್ಟು ಇನ್ನು ಪಿಂಕ್ ಕಲರ್ ಬರುತ್ತೆ. ಯಾವುದಾದ್ರು ಪಿಂಕ್ ಕಲರ್? ಪಿಂಕ್ ಕಲರ್ ಕ್ರೀಮ್. ಯಾವುದಿದು ಫ್ಲೇವರು? ಚೇಂಜ್ ಚೆನ್ನಾಯ್ತಾ? ಚೇಂಜ್ ಹಾಂ ಚೇಂಜ್ ಫೋನ್ ಪೇ ಅವ್ರು ಕಾತಿಲ್ಲ. ಅಪ್ಪನ ಹತ್ರ ಇಸ್ಕೊ. ಚೇಂಜ್ ಆಯ್ತಪ್ಪ? ಎಷ್ಟು? 30. ಹ್ಞೂ 40 ಕೊಡಿ. ಚೆನ್ನಾಯ್ತಾ? ಚೆನ್ನಾಯ್ತಲ್ವಾ? ಬೆಳಗ್ಗೆ ಕಾರು ವಾಶ್ ಮಾಡಬೇಕಿತ್ತು, ಆಗಲಿಲ್ಲ. ಯಾಕಂದರೆ ಫ್ಯಾಮಿಲಿ ಎಲ್ಲ ಸ್ವಲ್ಪ ಆಚೆ ಹೋಗೋದಿತ್ತು. ಸೊ ಹೆಂಗಿದ್ರು ಆಚೆ ಹೋಗಿ ಬಂದ್ಮೇಲೆ ಕೂಡ ಹಾಗೆ ಆಗುತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ಬಂದ್ಮೇಲೆ ವಾಶ್ ಮಾಡೋಣ ಅಂತ ಬೆಳಗ್ಗೆ ಮಾಡಿರಲಿಲ್ಲ. ವಾಶ್ ಮಾಡ್ತಾ ಇದ್ದೀನಿ. ಕಾರ್ ತೊಗೊಂಡು 3 months ಆಯ್ತು ಅನ್ಸುತ್ತೆ. ಫೈನಲಿ 2000 kilometers ಕಂಪ್ಲೀಟ್ ಆಗಿದೆ. ಇವಾಗ ಫಸ್ಟ್ ಸರ್ವಿಸ್ ಬಿಡಬೇಕು. ಈಗ ಹೋಗಿ ಫಸ್ಟ್ ಸರ್ವಿಸ್ ಮಾಡಿಸ್ಕೊಂಬರ್ಬೇಕು. ಆ ಕಡೆ ನೋಡು ಪಾಪ. ಹೋಯ್ ಆ ಕಡೆ ಹೋಗ್ತೈತಾ? ನನ್ನ ತಮ್ಮಂದಿರ ಕಾರ್ ವಾಶ್ ಮಾಡೋಕ್ಕೂ ಆಗಲ್ಲ. ಅಲ್ಲಿಂದ ಬರ್ತೀನಿ, ನನಗೆ ವಾಶ್ ಮಾಡೋಕ್ಕೆ ಇರ್ತಾರೆ. ಕಾರ್ ಓಡ್ಸೋಕ್ಕೆ ಮಾತ್ರ ಎಲ್ಲರೂ ರೆಡಿ, ವಾಶ್ ಮಾಡೋಕ್ಕೆ ಮಾತ್ರ ಇನ್ನು ಮಾಡೋಕ್ಕಾಗಲ್ಲ. ನಮ್ಮ ಕೆಲಸ ನಾವು ಏನು ಮಾಡ್ತೀವಿ. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ನೆಕ್ಸ್ಟ್ ಟೈಮ್ ಕಾರ್ ಹೇಳಿ ಇವಾಗ ವಾಶ್ ಮಾಡಿ ಕಾರ್ ತೊಗೊಂಡು ಹೋಗ್ಬಿಡ್ತೀನಿ. ಉಜ್ಜು ಟಯರ್ ಎಲ್ಲ ಇವಾಗಲೇ ಒರೆಸ್ಬಿಡ, ಲಾಸ್ಟಲ್ಲಿ ಒರೆಸು. ಮತ್ತೆ ಧೂಳಾಗಿರುತ್ತಲ್ಲ ಟೈರ್ ಅಂದ್ರೆ ಇದು ಗೊತ್ತು. ಇದು ಅದು ಧೂಳಾಗಿರುತ್ತಲ್ಲ. ಇವಾಗ ನಮ್ಮ ಅಮ್ಮ ಏನೋ ಸ್ವಲ್ಪ ಮನೆಗೆ ಥಿಂಗ್ಸ್ ತೊಗೋಬೇಕಂತೆ, ಅದಕ್ಕೆ ಆಚೆ ಕರ್ಕೊಂಡ್ಬಂದಿದ್ದೀನಿ. ಇವಾಗ ಸ್ವಲ್ಪ ಮನೆಗೆ ಏನು ಬೇಕು ಅದನ್ನೆಲ್ಲ ತೊಗೊಂಡು ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಮನೆಗೆ ಹೋಗ್ಬೇಕು. ಬನ್ನಿ ಏನೇನೆಲ್ಲ ಪರ್ಚೇಸ್ ಮಾಡ್ತಾರೆ ಅಂತ ನೋಡೋಣ. ಹಾಂ ಏನು ಬೇಕು ಮಮ್ಮಿ? ಪೌಡ್ರು ಖಾಲಿ ಆಗೋದು. ಪೌಡ್ರಾ?
ಶಾಂಪು ಬಾಟಲ್ಲೇ ತಗೋ. ಬಾಟಲ್ ಅದನ್ನು ತಗೊಂಡು ನಿನ್ನ ಮಕ್ಕಳು ಒಂದೇ ದಿನಕ್ಕೆ ಖಾಲಿ ಮಾಡ್ತಾರೆ ಬಾ. ಅಕ್ಕಿಟ ಆ ಕಡೆ ಅವ್ರನ್ನ ಕೈಲಿ ಅಕ್ಕಿ ಇಟ್ಕೊಡ್ತಾರೆ. ನಮ್ಮ ಮಮ್ಮಿ ಯಾಕೋ ಇವತ್ತು ನನ್ನ ಸ್ಯಾಲ್ರಿ ಫುಲ್ಲು ಖಾಲಿ ಮಾಡೋಂಗೈತಪ್ಪ. ಹಾಂ ನೋಡಿ ಇನ್ನೇನು ಬೇಕು? ಸೋಪ್ ಬೇಕಾ? ಲಿಕ್ವಿಡಾ? ಅಪ್ಪ ತಂದೈತಲ್ಲ. ಇದೆಯಲ್ಲಪ್ಪ ಅಂತೀನಿ ನಾನು. ಟೈಮ್ ಆಯ್ತಾ ಬರಪ್ಪ ಹೋಗ್ಬೇಕು. ಏನು ಮಾಡಿದ್ಯಾ? ಹಾಂ ನಾನ್ ವೆಜ್ ಮಾಡಿದ್ರೆ ಬರ್ತಿದ್ನಪ್ಪ. ಇವಾಗ ಬಸ್ಸಾರ್ಗೆ ಯಜು ನೀನು ಇಲ್ಲದೆ ವ್ಲಾಗ್ ಎಂಡ್ ಮಾಡೋಕ್ಕೆ ಮನಸ್ಸಾಗಿಲ್ಲ, ಅದಕ್ಕೆ ಬಂದೆ ನೋಡು ಹುಡುಕಂಡು ನೀನು. ಬೆಳಗ್ಗೆಯಿಂದ ಬಾರೆ ಅಂದಿದ್ದು ಬಂದೆ ನೀನು. ಆಂಟಿ ಬರ್ರಿ. ಬೇಡ ಊಟ ಮಾಡಿರಂತ. ಹಾಸ್ಪಿಟಲ್ಗೆ ಹೋಗಿದ್ವಿ, ಹಂಗೆ ಸ್ವಲ್ಪ SLಗೆ ಹೋಗ್ಬೇಕಿತ್ತು. ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಬಂದ್ವಿ. 1,000 ಟ್ಯಾಕ್ಸ್ ಹಾಕ್ಸಿದ್ರು. ಅಲ್ಲಿ ವಾಳಿಕನ ಕರ್ಕೊಂಬ ಇದೆಯಾ ತಣ್ಣು ಗಾಳಿ ಬರ್ತೈತಿ ಇಲ್ಲೇ ಮಾತಾಡಿ. ಟೈಮ್ ಎಷ್ಟು ಹೇಳು, ಹೋಗ್ಬೇಕು ಇವಾಗ. ಇನ್ನೊಂದ್ಸಲ ಕರ್ಕೊಂಬರ್ತೀನಿ ಬಿಡು. ಆಯಿತು, ನಿಂದೇನೋ ಒಂದು ಐಟಮ್ ಇತ್ತು ಅದನ್ನು ಕೊಡೋಕೆ ಬಂದೆ. ಏನಿರ್ಬೋದು ಅಡುಗೆ ಮಾಡಬೇಕು. ಡಿಕ್ಕಿಲ್ ಐತಿ ತೆಗಿ. ಕವರ್ ಐತೆ, ಅದ್ರ ಕೆಳಗಡೆ ಐತೆ. ನಿಂಗೆ ಸರ್ಪ್ರೈಸ್ ಅದು. ಏನೇ ಮಾತ್ರನಾ? ಟವಲ್ ಕಣ, ಟವಲ್ ನಿಂದೇನು ಅದು? ಟವಲ್ ಅದು ನಿಂದ? ತೆಜೋದು ನಿಂದಲ್ವಾ? ಬ್ಯಾಗಲ್ಲಿತ್ತು. ಇದಪ್ಪ ಟ್ವಿಸ್ಟ್ ಅಂದ್ರೆ ನಿಂದಲ್ವಾ ಅದು? ನಿಜ ನಿಂದಲ್ವಾ? ಓ ಮೇ ಬಿ ನಾನು ಪಾಂಡಿಚೇರಿಗೆ ಹೋಗಿದ್ನಲ್ಲ, ಅಲ್ಲಿ ಯಾರ್ದೋ ಮಿಸ್ ಆಗಿರ್ಬೇಕು. ನಾನು ಮಂತ್ರಾಲಯಕ್ಕೆ ಹೋಗಿದ್ವಲ್ಲ, ಅಲ್ಲಿ ನಿನ್ ಮಿಸ್ ಆಗೈತೆ ಅಂದ್ಬಿಟ್ಟು ಎತ್ಕೊಬಂದೆ. ಬ್ಯಾಗಲ್ಲಿತ್ತು, ವಾಶ್ ಮಾಡಿದ್ನಲ್ಲ. ಆಕ್ಚುಲಿ ಅದು ಮ್ಯಾಟ್ರ್ ಅಲ್ಲ, ನಾನು ಮಾತಾಡ್ಸ್ಬೇಕಂತಾನೆ ಬಂದಿದ್ದು. ಟವಲ್ ನಿಂದ ಅನ್ಕೊಂಡೆ ಕಣೆ ನಾನು, ಸೀರಿಯಸ್ಲಿ. ನಾನು ಎಲ್ಲ ಮಿಸ್ ಆಗಿ ತೇಜಿದ್ದು ಅದು ಇವಾಗ ವಾಶ್ ಮಾಡ್ಬೋದು. ನಾಳೆ ಕೇಳೋದು ಕೊಡೋದು ಅಂದೆ ಹಾಕೊಂಬಂದ್ಲು. ಯಾವುದೋ ಮಿಸ್ ಅಲ್ಲಿ ಬಿಡು, ಹೋಗಿ ಆಯ್ತು. ಹೋಗ್ತೀನಿ ಹೋಗು. ನಾನು ಏನು ನಂಗೇನು ಭಯ ಆಗುತ್ತಾ? ಅಲ್ಲಿ ಹೋಗು. ನಿಮ್ಮ ಮನೇಲಿ ಆಗಲೇ ನೋಡ್ತವ್ರೆ ಎಲ್ಲೋಗ್ಲಿ ಹುಡುಗಿ ಇಷ್ಟೊತ್ತಲ್ಲಿ ಅಂತ. ಬಾಯ್, ಸಿ ಯು. ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿದೆ. ಹಾಂ ಇಲ್ಲ ಕರ್ಬೂಜ ಓಕೆನಾ? ಕರ್ಬೂಜನ ಕಲ್ಲಂಗಡಿ ಬೇಕಾ? ಕಲ್ಲಂಗಡಿ ಹಣ್ಣು ಹೇಳ್ತಿದ್ದೀನಿ. ಚೆನ್ನಾಯ್ತಾ? ಹಾಂ ಐಸಾ ಐಸ್ಲೆಸ್ಸಾ? ಚೆನ್ನಾಗಿದೆ. ಐಸ್ ಹಾಕೋರು. ಬೇಲ್ಪುರಿ ಏನಾದರೂ ತಿಂದ್ಯಾ? ಇವಾಗ ಮನೆಗೆ ಬಂದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು.